ಇನ್ನು ನೀಟ್ ಪರೀಕ್ಷೆ ಸಂದರ್ಭ ಒಬ್ಬ ವಿದ್ಯಾರ್ಥಿನಿ ತಡವಾಗಿ ಬಂದಿದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್ ಉಂಟಾಗಿತ್ತು, ಕೆಪಿಸಿಸಿ ಕಾರ್ಯಕ್ರಮ ಇತ್ತು, ಈ ರೀತಿ ಎಲ್ಲ ಹೇಳಿದ್ರು. ಹಾಗಾಗಿ ಬಗ್ಗೆ ಪೊಲೀಸರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಸಿಸಿಟಿವಿಯ ದೃಶ್ಯ ಆಧರಿಸಿ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಪೊಲೀಸರು. ವಿದ್ಯಾರ್ಥಿನಿ ಆರ್ಟಿ ನಗರದ ಮನೆಯಿಂದ 12:57ಕ್ಕೆ ಹೊರಟಿದ್ದಾರೆ. ಪರೀಕ್ಷಾ ಕೇಂದ್ರ ಎಂಟ್ರಿಗೆ 1:30ಕ್ಕೆ ಕಟ್ ಆಫ್ ಟೈಮ್ ಇತ್ತು. ಆದರೆ ವಿದ್ಯಾರ್ಥಿನಿ ಕಾಲೇಜು ಬಳಿಗೆ 1:33ಕ್ಕೆ ಆಗಮಿಸಿದ್ದಾರೆ. ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಸಂಚಾರ ಪೊಲೀಸರು. ಈಗ ಈ ಬಗ್ಗೆ ಪೊಲೀಸರೇ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಬೆಂಗಳೂರು ಸಂಚಾರ ಪೊಲೀಸರಿಗೆ ಅಂದ್ರೆ ಟ್ರಾಫಿಕ್ ಜಾಮ್ ಆಗಿತ್ತು, ಕೆಪಿಸಿಸಿ ಕಾರ್ಯಕ್ರಮ ಇತ್ತು, ಹೀಗಾಗಿ ನಮಗೆ ತಡವಾಯಿತು ಅಂತ ಹೇಳಿ ಪೋಷಕರು ಕೂಡ ಹೇಳಿದ್ರು, ಜೊತೆಗೆ ವಿದ್ಯಾರ್ಥಿನಿ ಕೂಡ ಹೇಳಿದ್ರು. ಮತ್ತೆ ನೀಟ್ ಪರೀಕ್ಷೆ ಮುಂಭಾಗದಲ್ಲಿ ಅವರು ಕಣ್ಣೀರು ಹಾಕ್ತಾ ಇಂತಹ ದೃಶ್ಯಗಳು ಕೂಡ ಕಂಡು ಬಂದಿತ್ತು. ಅಂದ್ರೆ ಒಂದು 2-3 ನಿಮಿಷ ಅವರು ತಡವಾಗಿ ಬಂದಿದ್ರು. 1:30 ಕಟ್ ಆಫ್ ಟೈಮ್ ಇತ್ತು. ಆದ್ರೆ ಒಂದು 2-3 ನಿಮಿಷ ತಡವಾಗಿ ಬಂದ್ರು ಕೂಡ ಅವರಿಗೆ ಒಳಗಡೆ ಎಂಟ್ರಿ ಸಿಗ್ಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಚಾರ ಪೊಲೀಸರು ಸಂಪೂರ್ಣ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಇನ್ನು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕಿಡಿಕಾರಿದ್ದಾರೆ. ಸಂಸದರು ಯಾರಿದ್ದಾರೆ ಅವ್ರ ಕೆಲಸ ನೋಡಪ್ಪ, ಒಂದು ಹೇಳ್ಬಿಡ್ತೀನಿ ಭಾಳ ಸ್ಪಷ್ಟವಾಗಿ. ನನ್ನ ಹೆಸರು ತಗೊಂಡಿಲ್ಲ ಅಂದರೆ BJP ಸಂಸದರಿಗೆ, ಶಾಸಕರಿಗೆ ಅಲ್ಲಿ ಅವರಿಗೆ ಪ್ರಮೋಷನ್ ಇಲ್ಲ, ತಿಳ್ಕೊಳ್ಳಿ. ಎಷ್ಟವರು ನನ್ನ ಹೆಸರು ಪ್ರತಿಪಾದನೆ ಮಾಡ್ತಾರೆ, ಜಪ ಮಾಡ್ತಾರೆ, ಆವಾಗ ಮಾತ್ರ ಅವರಿಗೆ ಪ್ರಮೋಷನ್. ಇಲ್ಲಿದ್ರೆ ಅವರಿಗೆ ರಾತ್ರಿ ನಿದ್ದೆನೂ ಬರೋದಿಲ್ಲ, ಮನೆ ಒಳಗಡೆನೂ ಬಿಡೋದಿಲ್ಲ, BJP ಕಚೇರಿನಲ್ಲೂ ಬಿಡೋದಿಲ್ಲ, RSS ಕಚೇರಿನಲ್ಲೂ ಬಿಡೋದಿಲ್ಲ. ಲಾಜಿಕಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿ. ಇವತ್ತು ಮಾಡ್ತಾ ಇದ್ದಾರೆ ಪ್ರೆಸ್ ಮೀಟು, ಅವ್ರ ಹತ್ರ ಏನು ದಾಖಲೆ ಇದೆ? ನಾನು CCTV ಫುಟೇಜ್ ರಿಲೀಸ್ ಮಾಡಲಾ? ಸುಮ್ಮನೆ ಇವೆಲ್ಲ ಉಡಾಫೆ ಅಲ್ಲ. ಫಸ್ಟು ಕ್ಷಮೆ ಕೇಳಲಿ. ಈಗ ದಿಸ್ ಈಸ್ ಅ ಎಕ್ಸಾಮ್, ಒಪ್ತೀರಾ ಎಲ್ಲರೂ? ಎಕ್ಸಾಮ್ ವೈ ವಾಸ್ ದೇರ್ ಅ ನೆಸೆಸರಿ ಫಾರ್ ಎಕ್ಸಾಮ್? ನಿಮ್ಮ ಯೋಗ್ಯತೆಗೆ ಒಂದು ಎಕ್ಸಾಮ್ ನಡೆಸೋಕ್ಕಾಗಿಲ್ಲ. ವಾಯುಸೇನೆ, ನೌಕಾಸೇನೆ, ಬೇರೆ ಬೇರೆ ಸೇನೆಗಳು ಬೇಕಾಗಿತ್ತು ನಿಮ್ಗೆ ಪೇಪರ್ ತರಲಿಕ್ಕೆ. ನಿಮ್ಮ ವೈಫಲ್ಯತೆಯಿಂದ ಇವತ್ತು ಎಕ್ಸಾಮ್ ಆಗಿರೋದು. ಫಸ್ಟು ಎಕ್ಸಾಮ್ ಯಾಕೆ ಮೊದಲನೇ ಎಕ್ಸಾಮ್ನಲ್ಲಿ ಪೇಪರ್ ಲೀಕ್ ಯಾಕಾಯಿತು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಲಿ ಅವರು. ಅದ್ರ ಬಗ್ಗೆ ಕ್ಷಮೆ ಕೇಳಲಿ ಫಸ್ಟು.